ವೈ ವಿಜೇಂದ್ರ ಅವರು ಈಗ ತಾನೇ ಪ್ರಸ್ತಾಪ ಮಾಡ್ತಾ ಇದ್ರು. ವಿಧಾನಸೌಧದ ಮುಂದೆ ಒಂದು ಹುಂಡಿ ಇಟ್ಬಿಡಿ, ಎಲ್ಲ ಬಂದವರು ದುಡ್ಡು ಹಾಕಿ ಹೋಗ್ತಾರೆ ಅಂತ ಸರ್ಕಾರದ ವಿರುದ್ಧ ಲೇವಡಿ ಮಾಡಿದ್ರು. ಈಗ ವಿಜೇಂದ್ರ ಅವರ ಈ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ವಿಧಾನಸಭೆಯಲ್ಲೇ ಅಲ್ಲವೇ ಚರ್ಚೆಯಾಗಿ ನಿರ್ಧಾರ ಆಗೋದು. ನಿನ್ನೆ ಏಕೆ ಇವರು ವಿರೋಧ ಮಾಡಲಿಲ್ಲ, ಕಡಲೆಪುರಿ ತಿಂತಿದ್ರ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ವಿಜೇಂದ್ರ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ. ಹಿಂದುತ್ವವನ್ನ ಚುನಾವಣೆಗಾಗಿ ಬಳಸಿಕೊಳ್ತಾರೆ. ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ಅನುದಾನ ಕೊಡುತ್ತಿದ್ದೇವೆ, ರಾಮಾಯಣ ಮ್ಯೂಸಿಯಂ ಮಾಡಲು ಭೂಮಿ ಕೊಟ್ಟಿದೆ, ಬಿಜೆಪಿಯವರು ಯಾಕೆ ಕೊಡ್ಲಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಯಾವುದೇ ಆ್ಯಕ್ಟ್ ಇದ್ರೂ ಕೂಡ ಒಳಗಡೆ ತಾನೇ ವಿಧಾನಸೌಧದಲ್ಲಿ ತಾನೇ ತೀರ್ಮಾನ ಆಗೋದು. ನಿನ್ನೆ ಅಷ್ಟೊಂದು ಪ್ರಾಧಿಕಾರಗಳನ್ನು ರಚನೆ ಮಾಡಿದ್ವಿ, ಎಂಡೌಮೆಂಟ್ ಆ್ಯಕ್ಟನ್ನು ನಾವು ತಂದಿದ್ವಿ. ಅವಾಗ ಇವ್ರೇನು ಕಡಲೆಪುರಿ ತಿಂತಾಯಿದ್ರಾ? ಆಮೇಲೆ ಇವ್ರು ಏನೇನು ಮಾಡಿದ್ರು ಇವ್ರ ಕಾಲದಲ್ಲಿ? ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಕೊಟ್ಟಿದ್ರು ಇವರು ಡೆವಲಪ್ಮೆಂಟಿಗೆ? ನಾವು 100 ಕೋಟಿ ಕೊಡ್ತಾ ಇದ್ದೀವಿ. ಇವರು ಹನುಮ ಧ್ವಜದ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದಾರಲ್ಲ, ಅದರ ಅಭಿವೃದ್ಧಿಗೋಸ್ಕರ, ಹನುಮ ಹುಟ್ಟಿರುವ ಸ್ಥಳದ ಅಭಿವೃದ್ಧಿಗೋಸ್ಕರ ಎಷ್ಟು ಕೊಟ್ಟರು ಅಂತ ಅವ್ರು ಬಾಯಿ ಬಿಟ್ಟು ಹೇಳಿ. ತಮ್ಮ ಗಮನಕ್ಕೆ ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ಯಲಹಂಕದ ಹತ್ರ 6-7 ಏಕರನ್ನು ನಾನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ರಾಮಾಯಣ ಮ್ಯೂಸಿಯಂ ಆಗಬೇಕು, ಮಹರ್ಷಿ ವಾಲ್ಮೀಕಿಯವರ ಮ್ಯೂಸಿಯಂ ಆಗಬೇಕು ಅಂದ್ಬಿಟ್ಟು ನಾನು ಲ್ಯಾಂಡ್ ನೋಡಿ ಅದಕ್ಕೆ ನಾನು ದುಡ್ಡು ಕೂಡ ಬಿಡುಗಡೆ ಮಾಡಿದ್ದೆ. ಕಳೆದ 4 ವರ್ಷದಲ್ಲಿ ಇವ್ರು ಯಾಕೆ ಮಾಡಿಲ್ಲ? ಇವ್ರು ರಾಮ ಭಕ್ತರಂತ ಹೇಳ್ತಾರಲ್ಲ, ರಾಮಾಯಣ ಮ್ಯೂಸಿಯಂ ಯಾಕೆ ಮಾಡಿಲ್ಲ ಇವರು? ವಾಲ್ಮೀಕಿ ಮ್ಯೂಸಿಯಂ ಯಾಕೆ ಮಾಡಿಲ್ಲ ಇವರು? ಅದ್ರ ಪಕ್ಕದಲ್ಲೇ ಇನ್ನೂ ಒಂದು 6-7 ಏಕರ್ನಲ್ಲಿ ಸಂವಿಧಾನದ ಕೂಡ ಒಂದು ಸಂಗ್ರಹಾಲಯ ಆಗಬೇಕು ಅಂದ್ಬಿಟ್ಟು ನಾವು ಮಾಡಿಸಿದ್ವಿ. ಇದಕ್ಕೆ ನಮಗೆ ಸಹಕಾರ ನೀಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ಮಾತಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ವಿಜೇಂದ್ರ ಅವರು ಮೊದಲು ಹಿಂದೂ ದೇವಾಲಯದ ಕಾಯ್ದೆಯನ್ನ ಓದಿಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಓದಿ ಅರ್ಥ ಮಾಡಿಕೊಂಡು ಮಾತನಾಡಿದ್ರೆ ಅದಕ್ಕೆ ಅರ್ಥ ಬರುತ್ತೆ. ವಿಜೇಂದ್ರ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಸುಮ್ಮನೆ ಬಾಯಿಗೆ ಬಂದಂಗೆ ಚಿಕ್ಕ ಮಕ್ಕಳ ರೀತಿ ಮಾತನಾಡುವುದು ತಪ್ಪು. 2011ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಈ ವಿಧೇಯಕ ತಂದಿದ್ದು ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಸರ್ಕಾರದ ಈ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಜೊತೆಗೆ ವಿಜೇಂದ್ರ ಅವರ ಹೇಳಿಕೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ವಿಧೇಯಕ ಈಗ ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ. ಸರ್ಕಾರ ಆಗಿ ಹಿಂದೂ ದೇವಾಲಯಗಳ ಖಜಾನೆ ಮೇಲೆ ಕಣ್ಣು ಹಾಕಿದೆ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಾರೆ. ಆಮೇಲೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅವರಿಗೆ ನಮ್ಮ ಈ ಹಿಂದೂ ಧಾರ್ಮಿಕ ಪರಿಷತ್ನ ಈ ಅಮೆಂಡ್ಮೆಂಟ್ ಏನಿದೆ ಅದನ್ನು ಒಂದು ಕಾಪಿ ಕಳಿಸ್ತೀನಿ. ಈ ಆ್ಯಕ್ಟು ಇದನ್ನು ಕೂಡ ವಿಜೇಂದ್ರ ಅವ್ರು ಕಳಿಸ್ತೀನಿ. ಇದನ್ನು ಓದಲಿ, ಅವರು ಓದಿ ಅರ್ಥ ಮಾಡಿಕೊಂಡು ಮಾತಾಡಿದ್ರೆ ಅವರು ಒಬ್ಬ ಪಕ್ಷದ ರಾಜ್ಯದ ಅಧ್ಯಕ್ಷರು, ಅದಕ್ಕೊಂದು ಅರ್ಥ ಇರುತ್ತೆ. ಸುಮ್ಮನೆ ಬಾಯಿಗೆ ಬಂದಾಗ ಚಿಕ್ಕ ಮಕ್ಕಳ ಥರ ಆಪಾದನೆ ಮಾಡೋದು ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಗೌರವ ತರೋದಲ್ಲ. ಆಮೇಲೆ ಇವತ್ತೇನು ಈ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಈ ಅಮೆಂಡ್ಮೆಂಟು ನಿಮ್ಗೆ ಈಗಾಗಲೇ ಕಾಪಿ ಕೊಟ್ಟಿದ್ದೀನಿ. 2011ರಲ್ಲೇ ಬಿ ಜೆ ಪಿ ಸರ್ಕಾರ ತಂದಿರತಕ್ಕಂಥದ್ದು. 2011ರಲ್ಲಿ ಬಿ ಜೆ ಪಿ ಸರ್ಕಾರ ತಂದಿದೆ. ಆ ಬಿ ಜೆ ಪಿ ಸರ್ಕಾರ ಆವಾಗ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೋ ಸದಾನಂದ ಗೌಡರು ಆಗಿದ್ದಾರೋ ಗೊತ್ತಿಲ್ಲ ನನಗೆ. 2011ರಲ್ಲಿ ಆಗ 5 ರಿಂದ 10 ಲಕ್ಷ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಗ್ರಾಸು 5% ಇವರೇ ಹಾಕಿರೋದು. 10 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ 10% ಗ್ರಾಸ್ ಹಾಕಿರೋದು ಇವರೇ ಬಿ ಜೆ ಪಿಯವರು. ಮತ್ತು 19ರಲ್ಲಿ 23ವರೆಗೂ ಬಿ ಜೆ ಪಿಯವರೇ ಇದ್ದರು. ಯಾಕೆ ತೊಗೊಂಡ್ರಿ ಇದೆಲ್ಲ ಅವರು? ನಾವು ಅವ್ರು ತಂದಿದ್ದಂಥ ಅಮೆಂಡ್ಮೆಂಟ್ಗೆ ಸ್ವಲ್ಪ ನಾವು ಒಂದು ತಿದ್ದುಪಡಿ ತಂದಿದ್ದೀವಿ ಅಷ್ಟೇ. ಅವರು ಉದ್ದೇಶಪೂರ್ವಕವಾಗಿ ಈ ರೀತಿ ಹೇಳ್ತಾರೆ. ಆಮೇಲೆ ಇದರೆಲ್ಲ ಮ್ಯಾಕ್ಸಿಮಮ್ ಈಗ ಬರ್ತಾ ಇರೋದು 8 ಕೋಟಿ ಬರ್ತಾಯಿದೆ. ಈಗ ಬಂದರೆ ಒಂದು 30-40 ಕೋಟಿ ಬರ್ಬೋದು. ಈ 30-40 ಕೋಟಿ ಕೂಡ ನಮ್ಮ ಮುಜರಾಯಿ ಇಲಾಖೆಯಲ್ಲಿ 40 ರಿಂದ 50 ಸಾವಿರ ಅರ್ಚಕರಿದ್ದಾರೆ. ಕೆಲವು ದೇವಸ್ಥಾನದಲ್ಲಿ 2-3 ಇರೋದ್ರಿಂದ 35 ಸಾವಿರ ದೇವಸ್ಥಾನ ಇದ್ದರೂ ಕೂಡ 50 ಸಾವಿರದವರೆಗೆ ಇದ್ದಾರೆ. ಆ ಅರ್ಚಕರ ಕ್ಷೇಮಾಭಿವೃದ್ಧಿ, ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ನಾವೀಗ ಸ್ಟಾರ್ಟ್ ಮಾಡಿದ್ದೀವಿ. ಅವ್ರಿಗೆ 5 ಲಕ್ಷ ಇನ್ಶೂರೆನ್ಸ್ ಮಾಡಿಸೋದು, ಅದಕ್ಕೆ ಪ್ರೀಮಿಯಮ್ ಹಣ ಬೇಕು.
ಇದೊಂದು ಸಲ ಪರ್ಮನೆಂಟಾಗಿ ನಾವು ಮಾಡ್ಕೊಳ್ಬಿಟ್ರೆ ಹೀಗೇ ಮುಂದಕ್ಕೆ ನಡ್ಕೊಂಡು ಹೋಗುತ್ತೆ. ಸರ್ ಅವ್ರು ಹೇಳೋದು ಬೇರೆ ಧರ್ಮಗಳಿಗೆ ಆ ದೇವಸ್ಥಾನಗಳಿಗೆ ಇದನ್ನು ಬಳಸ್ತೀರಾ ಅಂದರೆ ಬೇರೆ ಧರ್ಮಕ್ಕೆ ಇದು ಬಳಸ್ತೀರಿ. ಗಳಿಗೆ ಬಳಸೋದಕ್ಕೆ ಕಾನೂನಲ್ಲಿ ಆ್ಯಕ್ಟ್ ಇಲ್ಲ. ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಏನಾದರೂ ಹೇಳ್ಬೋದು. ಈ ಅರ್ಧಂಬರ್ಧ ತಿಳ್ಕೊಂಡವ್ರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಫಸ್ಟು ಆ್ಯಕ್ಟ್ ಓದಲಿ. ಈ 2003 ಆ್ಯಕ್ಟ್ ಎಲ್ಲಿಂದ ಈ ಆ್ಯಕ್ಟ್ ಬಂತಲ್ಲ, ಈ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನದಲ್ಲಿ ಕಲೆಕ್ಟ್ ಆಗೋ ಹಣ 1 ಪೈಸಾ ಕೂಡ ಸರ್ಕಾರಕ್ಕೆ ಬರಲ್ಲ, ನಮ್ಮ ಮುಜರಾಯಿ ಇಲಾಖೆಗೂ ಬರಲ್ಲ. ಅದು ಅವ್ರವ್ರ ಅಕೌಂಟಲ್ಲೇ ಇರುತ್ತೆ. ಈ ಸೆಂಟ್ರಲ್ ಪೂಲ್ ಕಮಿಟಿ ಇರುತ್ತೆ, ಫಂಡ್ ಇರುತ್ತಲ್ಲ, ಅದು ಧಾರ್ಮಿಕ ಪರಿಷತ್ತಲ್ಲಿರುತ್ತೆ. ಆ ಧಾರ್ಮಿಕ ಪರಿಷತ್ತಿಗೆ ವರ್ಷಕ್ಕೆ ಬರೋದು 8 ಕೋಟಿ. ಈಗ ಅಮೆಂಡ್ಮೆಂಟ್ ಮಾಡಿದ್ರೆ ಇನ್ನೊಂದು 30 ಕೋಟಿ 35 ಕೋಟಿ ಜಾಸ್ತಿ ಬರ್ಬೋದು. ಈ ತಿಳುವಳಿಕೆ ಇಲ್ಲದೆ ಹೊಟ್ಟೆನಲ್ಲಿ ಕೆಟ್ಟದನ್ನು ಇಟ್ಕೊಂಡು ಮನಸ್ಸಲ್ಲಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನೋಡಿ ಬರಗಾಲದ ಪರಿಸ್ಥಿತಿ, ಕುಡಿಯೋ ನೀರಿಗಾಗಿ ಪರದಾಟ ಜನರಿಂದ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಪ್ರತಿ ಜಿಲ್ಲೆಗಳ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇತ್ತು. ಆದ್ರೆ ಹಾವೇರಿಯಲ್ಲಿ ಮಾತ್ರ ಶುದ್ಧ ನೀರು ಘಟಕ ಇದೆ, ನಲ್ಲಿ ಇದೆ, ನೀರು ಬರುತ್ತೆ. ಆದ್ರೆ ಆ ನೀರು ಮಾತ್ರ ಕುಡಿಯೋದಕ್ಕೆ ಯೋಗ್ಯವಲ್ಲ. ಕಪ್ಪೆಗಳ ವಾಸಸ್ಥಳ ಆಗಿದೆ ಶುದ್ಧ ಕುಡಿಯೋ ನೀರಿನ ಘಟಕ. ಕುಡಿಯೋ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರ ವಾಗ್ದಾಳಿ. ಸರ್ಕಾರ ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡಿ ಮನೆ ಮನೆಗೆ ನೀರು ಅಂತಕ್ಕಂಥ ಯೋಜನೆ ತಂದರು. ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ 58 ಕೋಟಿ ರೂಪಾಯಿಗಳ ಹಣವನ್ನು ಖರ್ಚು ಮಾಡಿ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ರು. ಆದರೆ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ನಾವು ಮುಂದಾಗಿರುವಂಥದ್ದು. ನಾನು ಇವತ್ತಿರುವಂಥದ್ದು ಹಾವೇರಿ ಜಿಲ್ಲೆಗೆ ಸಂಪೂರ್ಣವಾಗಿ ಏನು 24 ಗಂಟೆ ಕುಡಿಯುವ ನೀರನ್ನು ಒದಗಿಸುವಂಥ ಒಂದು ಕೇಂದ್ರ ಬಿಂದು ಅಂದರೆ ಕುಡಿಯುವ ನೀರು ಶುದ್ಧೀಕರಣ ಘಟಕದಲ್ಲಿ ಇರುವಂಥದ್ದು. ನಾನು ತೋರಿಸ್ತಾ ಹೋಗ್ತೀನಿ. ನನ್ನ ಬಲಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಸರಿಸುಮಾರು ಏನಲ್ಲ ಅಂತಂದ್ರು ಡಿಸೆಂಬರ್ನಲ್ಲಿ ತೊಳೆದಂತಹ ಈ ಒಂದು ಶುದ್ಧೀಕರಣ ಘಟಕವನ್ನು ಈಗ ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಗಬ್ಬೆದ್ದು ಹೋಗಿರುವಂಥದ್ದು, ಪಾಚಿಗಟ್ಟಿರುವಂಥದ್ದು, ನೀರು ಕೂಡ ಅಕ್ಷರಶಃ ಯಾವುದಕ್ಕೂ ಬಳಸಲಿಕ್ಕೂ ಕೂಡ ಯೋಗ್ಯ ಇಲ್ಲ ಅಂತಕ್ಕಂಥ ನೀರು ಕೂಡ ಇಲ್ಲಿರುವಂಥದ್ದು. ಡಿಸೆಂಬರ್ನಲ್ಲಿ ತೊಳೆದಿದ್ರಂತೆ. ಅಂದರೆ ಡಿಸೆಂಬರ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂದರೆ ಕಳೆದ 8-9 ತಿಂಗಳಿಂದ ಇದನ್ನು ತೊಳೆಯದೆ ಈ ರೀತಿ ಸಂಪೂರ್ಣ ಗಬ್ಬೆಬ್ಸಿರುವಂಥದ್ದು. ಅದಲ್ಲದೆ ಈಗ ಕುಡಿಲಿಕ್ಕೆ ನೀರು ಬೇಕು ಅಂತಕ್ಕಂಥ ವಿಚಾರದಲ್ಲಿ ಇನ್ನೇನು 2-3 ದಿನಗಳಲ್ಲಿ ಹೊಳೆಗೆ ಸರ್ಕಾರ ಡ್ಯಾಮ್ನಿಂದ ನೀರು ಬರುವಂಥದ್ದು. ಆ ನೀರು ಬಂದರೆ ಇಲ್ಲಿಗೆ ಬಂದು ಶುದ್ಧೀಕರಣ ಆಗುವಂಥದ್ದು. ಈಗ ಕೇಳಿದ್ರೆ ಇಲ್ಲಿ ಸಿಬ್ಬಂದಿ ಹೇಳ್ತಿರುವಂಥದ್ದು ಇನ್ನು ಮೇಲೆ ಇದನ್ನು ಕ್ಲೀನ್ ಮಾಡ್ತೇವೆ, 2 ದಿನಗಳಲ್ಲಿ ನೀರು ಬರುತ್ತೆ, ನಂತರ ಜನಗಳಲ್ಲಿ ನೀರನ್ನು ಕೊಡ್ತೀವಿ ಅಂತಕ್ಕಂಥ ಮಾತನಾಡ್ತಿದ್ದು. ಕಳೆದ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಕೂಡ ಹೇಳಿದ್ರು ಜಲ್ಲೆಗೆ ಯಾವುದೇ ರೀತಿ ನೀರು ಮಾಡಬೇಕು ಅಂತೇಳಿ ಅನ್ನುವಂಥ ಹೇಳಿಕೆ ನೀಡಿದ್ರು. ಈ ಎಲ್ಲ ವಿಚಾರಗಳನ್ನ ನೋಡಿ ಈಗ ಮಹಿಳಾ ಆಯೋಗಕ್ಕೆ ದರ್ಶನ್ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡುವಂಥ ಕೆಲಸ ಆಗಿದೆ. ಗೌಡತಿ ಸಂಘದ ಒಂದು ಓರ್ವ ಮಹಿಳೆ ಅಧ್ಯಕ್ಷೆ ಈಗೋಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸ್ಟೇಜ್ ಮೇಲೇನೆ ಈ ರೀತಿ ಮಹಿಳೆಯರಿಗೆ ಧಕ್ಕೆ ಆಗುವಂಥ ಮತ್ತೆ ಮಹಿಳೆಯರಿಗೆ ನೋವನ್ನು ಉಂಟು ಮಾಡುವಂತಹ ಹೇಳಿಕೆಗಳನ್ನು ದರ್ಶನ್ ಕೊಡ್ತಿದ್ದಾರೆ. ಜೊತೆಗೆ ಬೇರೆ ಅವರನ್ನ ತೇಜೋವಧೆ ಮಾಡುವಂಥದ್ದು ಅಂದರೆ ಮಾತಿನ ಕಮ್ಯುನಿಕೇಷನಲ್ಲಿ ಎಗ್ಗಿಲ್ಲದೆ ಮಾತನಾಡ್ತಾರೆ, ಹೆಂಗೆ ಬೇಕಂಗೆ ಮಾತನಾಡ್ತಾರೆ, ಯಾರಿಗೂ ಕೂಡ ಗೌರವ ಕೊಡೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ಗೌರವ ಕೊಟ್ಟು ಮಾತನಾಡೋದನ್ನು ಕಲ್ತಿಲ್ಲ ಅವರು ಅನ್ನೋಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಎಲ್ಲ ಮಹಿಳೆಯರಿಗೂ ಕೂಡ ಅಂದರೆ ಇತ್ತೀಚೆಗೆ ಮಾತನಾಡಿದಂಥ ಒಂದು ಹೇಳಿಕೆಯನ್ನು ಉಲ್ಲೇಖ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ನೋವು ಉಂಟಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಕ್ಷಮೆ ಕೇಳಬೇಕಂತೇಳಿ ಆಕ್ರೋಶನ ವ್ಯಕ್ತಪಡಿಸಿ